ದ್ರಾವಿಡ ರಾಜಕೀಯದ ಭದ್ರಕೋಟೆ ತಮಿಳುನಾಡು. ಇಲ್ಲಿ ದಿಲ್ಲಿಯ ನಾಯಕರ ಆಟ ನಡೆಯುವುದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಈ ಭದ್ರಕೋಟೆಯ ಗೋಡೆಗಳನ್ನ ನಡುಗಿಸ್ತಾ ಇರೋ ಒಂದು ಹೆಸರು ಅಣ್ಣಾಮಲೈ. ಹಾಗಾದ್ರೆ ಏನು ಅಣ್ಣಾಮಲೈ ಅವರ ಮಾಸ್ಟರ್ ಪ್ಲಾನ್? ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ದ್ರಾವಿಡ ರಾಜಕೀಯದ ಭದ್ರಕೋಟೆ ತಮಿಳುನಾಡು. ಇಲ್ಲಿ ದಿಲ್ಲಿಯ ನಾಯಕರ ಆಟ ನಡೆಯುವುದಿಲ್ಲ. ರಾಷ್ಟ್ರೀಯ ಪಕ್ಷಗಳ ಸಿದ್ಧಾಂತ ಸಲೀಸಾಗಿ ಜನರಿಗೆ ತಲುಪಲ್ಲ ಅನ್ನೋದು ದಶಕಗಳ ಇತಿಹಾಸ ಹೇಳೋ ಸತ್ಯ. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಭದ್ರಕೋಟೆಯ ಗೋಡೆಗಳನ್ನು ನಡುಗಿಸ್ತಾ ಇರೋ ಒಂದು ಹೆಸರು ಅಣ್ಣಾಮಲೈ. ಮಾಜಿ IPS ಅಧಿಕಾರಿ, ತಮಿಳುನಾಡು ಬಿಜೆಪಿಯ ಮಾಜಿ ಸಾರಥಿ. ಹೌದು, ಸದ್ಯ ತಮಿಳುನಾಡು ರಾಜಕೀಯ ಅಂಗಳದಿಂದ ಒಂದು ಅತ್ಯಂತ ರೋಚಕ ಹಾಗೆ ನಡುಕ ಹುಟ್ಟಿಸೋ ಸುದ್ದಿ ಹೊರ ಬೀಳ್ತಾ ಇದೆ. ಅದೇನಂದ್ರೆ, ಅಣ್ಣಾಮಲೈ ಬಿಜೆಪಿಯ ಬಿ ಟೀಮ್ ಕಟ್ಟೋದಕ್ಕೆ ಹೊರಟಿದ್ದಾರಾ ಅಂತ. ನೇರವಾಗಿ ಬಿಜೆಪಿ ಹೆಸರಲ್ಲಿ ತಮಿಳುನಾಡನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅರಿತುಕೊಂಡಿರೋ ಅಣ್ಣಾಮಲೈ ಪ್ರತ್ಯೇಕ ಪ್ರಾದೇಶಿಕ ಪಕ್ಷ ಕಟ್ಟಿ ಒಳಗೊಳಗೆ ಅದೇ ಸನಾತನ ಮತ್ತು ರಾಷ್ಟ್ರೀಯತಾವಾದಿ ಸಿದ್ಧಾಂತವನ್ನ ತಮಿಳು ಮಣ್ಣಿಗೆ ತಕ್ಕ ಹಾಗೆ ರೀಬ್ರ್ಯಾಂಡ್ ಮಾಡೋದಕ್ಕೆ ಹೊರಟಿದ್ದಾರಾ? ಅಚ್ಚರಿಯ ವಿಷಯ ಅಂದ್ರೆ, ಸಾಮಾನ್ಯವಾಗಿ ಬಿಜೆಪಿಯಿಂದ ಆಚೆ ಬಂದ ನಾಯಕರನ್ನ ಸೋಷಿಯಲ್ ಮೀಡಿಯಾದಲ್ಲಿ IT ಸೆಲ್ ಯಾವ ರೀತಿಯಾಗಿ ಟ್ರೋಲ್ ಮಾಡುತ್ತೆ ನಿಮಗೂ ಕೂಡ ಗೊತ್ತಿದೆ. ಆದರೆ ಅಣ್ಣಾಮಲೈ ವಿಚಾರದಲ್ಲಿ ಇದು ಕಂಪ್ಲೀಟ್ ಉಲ್ಟಾ ಆಗಿದೆ. ಅವರ ಕ್ರೇಜ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಏನು ಅಣ್ಣಾಮಲೈ ಅವರ ಮಾಸ್ಟರ್ ಪ್ಲಾನ್? ತಮಿಳುನಾಡು ರಾಜಕೀಯದ ಈ ಬ್ರಹ್ಮಾಂಡ ರಹಸ್ಯವನ್ನ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಿ ಹೇಳೋದಾದ್ರೆ, ಒಂದಷ್ಟು ಮಾಹಿತಿಯನ್ನ ವಿಶ್ಲೇಷಣಾತ್ಮಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗೆ ನಾವು ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕು. 1967ರಿಂದ ಇಂದಿನ ತನಕ ತಮಿಳುನಾಡಿನಲ್ಲಿ DMK ಅಥವಾ AIADMK ಬಿಟ್ರೆ ಮೂರನೇ ಪಕ್ಷಕ್ಕೆ ಅಧಿಕಾರ ಸಿಕ್ಕಿರಲಿಲ್ಲ. ಇಲ್ಲಿನ ರಾಜಕೀಯ ತಮಿಳು ಅಸ್ಮಿತೆ, ಭಾಷಾಭಿಮಾನ ಮತ್ತು ದ್ರಾವಿಡ ಸಿದ್ಧಾಂತದ ಮೇಲೆ ನಿಂತಿದೆ. ಇಂತಹ ಮಣ್ಣಿನಲ್ಲಿ ಬಿಜೆಪಿಯ ಹಿಂದಿ, ಹಿಂದೂ, ಹಿಂದೂಸ್ತಾನ್ ಅನ್ನೋ ಇಮೇಜ್ ದ್ರಾವಿಡ ಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಬಿಡ್ತಾ ಇತ್ತು. ಅಣ್ಣಾಮಲೈ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೇವಲ 3ನೇ ಸ್ಥಾನದಲ್ಲಿದ್ದ ಪಕ್ಷವನ್ನ ಮುಂಚೂಣಿಗೆ ತರೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ರು. ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಯ ವೋಟ್ ಶೇರ್ ಹೆಚ್ಚಿದ್ದೇನೋ ನಿಜ, ಆದರೆ ತಮಿಳುನಾಡಿನ ಬಹುಸಂಖ್ಯಾತ ತಮಿಳರು ಬಿಜೆಪಿಯನ್ನ ಹೊರಗಿನ ಪಕ್ಷ ಅಥವಾ ಉತ್ತರ ಭಾರತದ ಪಕ್ಷ ಅಂತಾನೆ ನೋಡ್ತಾರೆ. ಎಷ್ಟು ಶ್ರಮ ಹಾಕಿದ್ರೂ ಕಮಲದ ಚಿಹ್ನೆ ಅಡಿ ತಮಿಳುನಾಡಿನಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ರಚನೆ ಮಾಡೋದು ಸದ್ಯದ ಪರಿಸ್ಥಿತಿಯಲ್ಲಿ ಅಸಾಧ್ಯವಾದ ಮಾತು ಅನ್ನೋ ಕಹಿ ಸತ್ಯ ಅಣ್ಣಾಮಲೈ ಅವರಿಗೂ ಕೂಡ ಮನವರಿಕೆ ಆಗಿದೆ. ಹಾಗಾಗಿನೇ ದ್ರಾವಿಡ ಕೋಟೆಯನ್ನ ಭೇದಿಸೋದಕ್ಕೆ ದ್ರಾವಿಡ ಶೈಲಿಯಲ್ಲೇ ಆಯುಧವನ್ನ ರೆಡಿ ಮಾಡಿಕೊಳ್ಳೋ ಅನಿವಾರ್ಯತೆ ಈಗ ಅವರಿಗೆ ಎದುರಾಗಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಅಣ್ಣಾಮಲೈ ಸ್ವತಂತ್ರವಾಗಿ ಅಥವಾ ಹೊಸ ಪ್ರಾದೇಶಿಕ ವೇದಿಕೆಯ ಮೂಲಕ ಹೆಜ್ಜೆ ಇಡ್ತಾ ಇರೋದು ಬಿಜೆಪಿಯ ಸಮ್ಮತಿಯೊಂದಿಗೆ ನಡೀತಾ ಇರೋ ಮಹಾವ್ಯೂಹ ಇರಬಹುದು. ಇದನ್ನೇ ರಾಜಕೀಯ ಭಾಷೆಯಲ್ಲಿ ಬಿ ಟೀಮ್ ಸ್ಟ್ರಾಟಜಿ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಆ ತಂತ್ರಗಾರಿಕೆ ಏನು? ಸರಳವಾಗಿ ಹೇಳಬೇಕಂದ್ರೆ, ತಮಿಳುನಾಡಿನ ಜನರಿಗೆ ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಇಷ್ಟ. ಹಾಗಾಗಿ ಅಣ್ಣಾಮಲೈ ತಮಿಳು ಕಲೆ, ಸಂಸ್ಕೃತಿ ಮತ್ತು ತಮಿಳು ಅಸ್ಮಿತೆಯ ಹೆಸರಲ್ಲೇ ಒಂದು ಹೊಸ ಪಕ್ಷ ಕಟ್ತಾರೆ. ಆದರೆ ಅದರ ಒಳಗಿನ ಸಿದ್ಧಾಂತ ಮಾತ್ರ ರಾಷ್ಟ್ರೀಯತೆ, ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಸನಾತನ ಧರ್ಮದ ರಕ್ಷಣೆಯಾಗಿರುತ್ತೆ. ನೇರವಾಗಿ ಕಮಲ ಹಿಡಿದು ಬಂದ್ರೆ ವೋಟ್ ಹಾಕದ ತಮಿಳು ಮತದಾರ ತಮಿಳು ಮಣ್ಣಿನ ಮಗನಾಗಿ ಅಣ್ಣಾಮಲೈ ಹೊಸ ಬ್ಯಾನರ್ ಅಡಿಯಲ್ಲಿ ಬಂದ್ರೆ ಖಂಡಿತ ಬೆಂಬಲಿಸ್ತಾನೆ. ಕೊನೆಯಲ್ಲಿ ಈ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಥವಾ ಕಿಂಗ್ ಮೇಕರ್ ಆದ್ರೆ ಅದು ಸಪೋರ್ಟ್ ಮಾಡೋದು ದೆಹಲಿಯ ಬಿಜೆಪಿಗೇನೆ. ಈ ಮೂಲಕ DMK ಮತ್ತು AIADMK ಎರಡೂ ದ್ರಾವಿಡ ಪಕ್ಷಗಳ ವೋಟ್ ಬ್ಯಾಂಕ್ಗಳಿಗೆ ಕನ್ನ ಹಾಕೋದು ಈ ಪ್ಲಾನ್ನ ಅಸಲಿ ಉದ್ದೇಶ ಎನ್ನಲಾಗ್ತಾ ಇದೆ. ಈ DMK AIADMK ಜೊತೆಗೆ ಈಗ TVK ಕೂಡ ಸೇರ್ಪಡೆಯಾಗಿದೆ. 42 ವರ್ಷದ ಮಹತ್ವಾಕಾಂಕ್ಷೆಯ ವ್ಯಕ್ತಿಯೊಬ್ಬರಿಗೆ ಜನಬೆಂಬಲ ಮತ್ತು 5 ವರ್ಷಗಳ ಕಾಲ ರಾಜ್ಯವ್ಯಾಪಿ ಓಡಾಡಿದ ಅನುಭವ ಇದ್ದಾಗ ಬಿಜೆಪಿ ಅವರಿಗೆ ಒಂದು ಉಡಾವಣಾ ವೇದಿಕೆಯಾಗೋ ಬದಲು ಮಿತಿಯನ್ನ ಹೇರೋ ಸಾಧನ ಆಗಿತ್ತು. ಪಕ್ಷ ತೊರೆದಿದ್ದು ದ್ರೋಹ ಅಲ್ಲ, ಅದೊಂದು ಪಕ್ಕಾ ಲೆಕ್ಕಾಚಾರ ಅಷ್ಟೇ ಅನ್ನೋದು. ಅಣ್ಣಾಮಲೈ ಅವರು ತಮ್ಮ ಇಷ್ಟೂ ವರ್ಷಗಳ ಬಿಜೆಪಿ ಸಖ್ಯದ ವೇಳೆ ಯಾವುದೇ ಸ್ಪಷ್ಟ ಸೈದ್ಧಾಂತಿಕ ಅಂತರವನ್ನ ಕಾಯ್ದುಕೊಂಡಿಲ್ಲ. ಅವರು ಕೇವಲ ವಾಹನವನ್ನಷ್ಟೇ ಚೇಂಜ್ ಮಾಡಿರೋದು, ಆದರೆ ಅವರು ಹೊರಟಿರೋ ಗಮ್ಯ ಸ್ಥಾನದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ವಾಸ್ತವವಾಗಿ ತಮಿಳುನಾಡು ರಾಜಕೀಯ ಈ ರೀತಿಯ ಮಹತ್ವಾಕಾಂಕ್ಷೆಗಳನ್ನ ಮೊದಲೇ ಕಂಡಿದೆ. ರಾಜಕೀಯಕ್ಕೆ ಎಂಟ್ರಿ ಕೊಡೋ ವಿಚಾರದಲ್ಲಿ ರಜನಿಕಾಂತ್ ಅವರು ವರ್ಷಗಳ ಕಾಲ ಮಾತನಾಡಿದ್ರು. ಅಂತಿಮವಾಗಿ ಎಂಟ್ರಿ ಕೂಡ ಮಾಡಿದ್ರು, ಅಂದ್ರೆ ಎಂಟ್ರಿ ಆಗೋ ಘೋಷಣೆ ಕೂಡ ಮಾಡಿದ್ರು. ಹಾಗೆ ಮೊದಲ ಚುನಾವಣೆಗೂ ಮುಂಚೆನೆ ನಿರ್ಗಮಿಸ್ಬಿಟ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಬಹುಶಃ ತಮಿಳುನಾಡು ಅಣ್ಣಾಮಲೈ ಅವರಿಂದ ನಿರೀಕ್ಷೆ ಮಾಡ್ತಾ ಇರುವುದು ಸ್ಪಷ್ಟ ರಾಜಕೀಯ ನಿಲುವನ್ನ,
ಅವರಿಗೆ ಒಂದು ಇಮೇಜ್ ಇದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸಹಜವಾಗಿ ಅವರಲ್ಲಿ ಶಕ್ತಿ ಕೂಡ ಇದೆ. ಬಹುಶಃ ಸಂಖ್ಯೆಗಳು ಕೂಡ ಅಂದ್ರೆ ಬೆಂಬಲಿಗರು ಕೂಡ ಇರಬಹುದು. ಈಗ ಅಣ್ಣಾಮಲೈ ಉದ್ದೇಶಪೂರ್ವಕವಾಗಿ ಏನನ್ನೂ ಮಾಡ್ತಾ ಇಲ್ಲ ಅನ್ನೋದನ್ನ ಗಮನಿಸಿ ಅವರು 2029 ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸದೆ ಕೇವಲ 2031 ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧಿಸುವುದಾಗಿ ಹೇಳ್ಕೊಂಡಿದ್ದಾರೆ. ಆ ಆಯ್ಕೆ ಬಹಳಷ್ಟು ವಿಷಯಗಳನ್ನು ನಮಗೆ ಸೂಚ್ಯವಾಗಿ ತಿಳಿಸುತ್ತೆ. ಇನ್ ಕೇಸ್ 2019 ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಅದು ರಾಷ್ಟ್ರೀಯ ವಿಷಯ ಆಗುತ್ತೆ. ಮೋದಿ, ಬಿಜೆಪಿ ಮತ್ತು 5 ವರ್ಷಗಳ ಕಾಲ ಸೈದ್ಧಾಂತಿಕವಾಗಿ ತಾವು ಸೇವೆ ಸಲ್ಲಿಸಿದ ಸರ್ಕಾರದ ನೀತಿಗಳ ಬಗ್ಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವ ಒತ್ತಡಕ್ಕೆ ಅವರು ಸಿಕ್ಕಾಕೊಳ್ತಾರೆ. ಆಗ ಅವರು ಅವುಗಳನ್ನ ಸಮರ್ಥಿಸ್ಕೊಳ್ಬೇಕು, ಇಲ್ಲ ವಿರೋಧಿಸಬೇಕಾಗತ್ತೆ. ಸೊ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಅವರಿಗೆ ಕ್ರಿಯೇಟ್ ಆಗುತ್ತೆ. ಆ ಕಾರಣಕ್ಕಾಗೇನೆ ವಿಧಾನಸಭಾ ಎಲೆಕ್ಷನ್ ಅನ್ನ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ಇನ್ನೂ ಒಂದು ಕುತೂಹಲಕಾರಿಯಾದಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಬಿಜೆಪಿಯಿಂದ ಹೊರಬಂದ ಅಥವಾ ಪಕ್ಷದ ನಿರ್ಧಾರಗಳನ್ನು ಪ್ರಶ್ನೆ ಮಾಡಿದ ಯಾವುದೇ ನಾಯಕರನ್ನ ಸೋಷಿಯಲ್ ಮೀಡಿಯಾದಲ್ಲಿ ದೇಶದ್ರೋಹಿ, ಅವಕಾಶವಾದಿ ಅಂತೆಲ್ಲ ವಿರೋಧ ಮಾಡ್ತಾರೆ. IT ಸೆಲ್ಗಳಂತೂ ಅವರ ಇಮೇಜ್ ಅನ್ನ ಧೂಳಿಪಟ ಮಾಡೋ ರೀತಿಯಲ್ಲಿ ಟ್ರೋಲ್ಗಳನ್ನು ಮಾಡಿಬಿಡುತ್ತವೆ. ಆದರೆ ಅಣ್ಣಾಮಲೈ ವಿಚಾರದಲ್ಲಿ ಇದು ಕಂಪ್ಲೀಟ್ ಆಗಿ ವಿಭಿನ್ನ ಅನ್ನಿಸ್ಕೊಳ್ಳುತ್ತೆ. ಅಣ್ಣಾಮಲೈ ಬಿಜೆಪಿಯ ಹುದ್ದೆಗಳಿಂದ ದೂರ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲಿನ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಬದಲಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಯಾಕೆ ಹೀಗೆ? ಇದಕ್ಕೇನು ಕಾರಣ ಅಂತ ಹೇಳೋದಾದ್ರೆ, ಮೊದಲನೇದು ಸ್ವತಃ ರಾಷ್ಟ್ರೀಯ ನಾಯಕತ್ವಕ್ಕೆ ಅಣ್ಣಾಮಲೈ ಅವರ ಶಕ್ತಿ ಏನು ಅನ್ನೋದು ಗೊತ್ತು. ಅವರೊಬ್ಬ ಕ್ಲೀನ್ ಇಮೇಜ್ ಇರೋ ಮಾಜಿ IPS ಅಧಿಕಾರಿ. ಅವ್ರ ಮೇಲೆ ಯಾವುದೇ ಭ್ರಷ್ಟಾಚಾರದ ಕಲೆ ಇಲ್ಲ. ಎರಡನೇದು ಅಣ್ಣಾಮಲೈ ಅವರ ಬೆಂಬಲಿಗರು. ಕೇವಲ ಬಿಜೆಪಿಯ ಕಾರ್ಯಕರ್ತರು ಮಾತ್ರ ಅಲ್ಲ, ಅವರು ಅಣ್ಣಾಮಲೈ ಅವರ ವೈಯಕ್ತಿಕ ವರ್ಚಸ್ಸು, ಅವರ ಭಾಷಣದ ಶೈಲಿ ಮತ್ತು ಅವರ ಧೈರ್ಯಕ್ಕೆ ಫ್ಯಾನ್ಸ್ ಆಗಿರೋ ಯುವ ಪಡೆ ಇದೆ. ಇವತ್ತು ತಮಿಳುನಾಡಿನ ಯುವಕರು ಜಾತಿ ಧರ್ಮಕ್ಕಿಂತ ಹೆಚ್ಚಾಗಿ ಒಬ್ಬ ಬಲಿಷ್ಠ ಮತ್ತು ಪ್ರಾಮಾಣಿಕ ನಾಯಕನನ್ನ ಹುಡುಕ್ತಾ ಇದ್ದಾರೆ. ಆ ಜಾಗವನ್ನ ಅಣ್ಣಾಮಲೈ ತುಂಬುತ್ತಿದ್ದಾರೆ. ಹೀಗಾಗಿನೇ ಬಿಜೆಪಿಯ ಕಟ್ಟಾ ಬೆಂಬಲಿಗರು ಕೂಡ ಅಣ್ಣಾಮಲೈ ಅವರ ಈ ಹೊಸ ರಾಜಕೀಯ ಆವೃತ್ತಿಯನ್ನ ಟ್ರೋಲ್ ಮಾಡುವ ಬದಲು ಕೈ ಮುಗಿದು ಸ್ವಾಗತ ಮಾಡ್ತಿದ್ದಾರೆ. ಹಾಗೆ ಈ ಬೆಳವಣಿಗೆ ಕೇವಲ ಸೋಷಿಯಲ್ ಮೀಡಿಯಾಕ್ಕಷ್ಟೇ ಮಾತ್ರ ಸೀಮಿತ ಆಗಿಲ್ಲ. ಗ್ರೌಂಡ್ ರಿಯಾಲಿಟಿ ಕೂಡ ಬದಲಾಗ್ತಾ ಇದೆ. ತಮಿಳುನಾಡು ಬಿಜೆಪಿಯಲ್ಲಿದ್ದ ಅನೇಕ ಯುವ ನಾಯಕರು, ಪ್ರಭಾವಿ ಪದಾಧಿಕಾರಿಗಳು ಮತ್ತು ತಳಮಟ್ಟದ ಕಾರ್ಯಕರ್ತರು ಈಗ ಸದ್ದಿಲ್ಲದೆ ಬಿಜೆಪಿಗೆ ಗುಡ್ ಬೈ ಹೇಳಿ ಅಣ್ಣಾಮಲೈ ಅವರ ಜೊತೆ ಹೆಜ್ಜೆ ಇಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದ್ರಾವಿಡ ಪಕ್ಷಗಳಾದ DMK ಮತ್ತು AIADMKಯ ಅಸಹಾಯಕ ಹಾಗೂ ಅತೃಪ್ತ ನಾಯಕರಿಗೂ ಈಗ ಅಣ್ಣಾಮಲೈ ಒಂದು ದೊಡ್ಡ ಆಶಾಕಿರಣವಾಗಿ ಕಾಣಿಸ್ಕೊಳ್ತಿದ್ದಾರೆ. ತಮಿಳುನಾಡಿನಲ್ಲಿ AIADMK ದುರ್ಬಲಗೊಳ್ತಾ ಇರೋ ಈ ಸಂದರ್ಭದಲ್ಲಿ DMKಗೆ ಪ್ರಬಲ ಪರ್ಯಾಯವಾಗಿ ನಿಲ್ಲಬಲ್ಲ ಶಕ್ತಿ ಅಣ್ಣಾಮಲೈ ಅವರಿಗೆ ಮಾತ್ರ ಇದೆ ಅಂತ ಅನೇಕ ಹಿರಿಯ ರಾಜಕಾರಣಿಗಳು ಕೂಡ ನಂಬಿದ್ದಾರೆ. ಹೀಗಾಗಿ ಅಣ್ಣಾಮಲೈ ಹೊಸ ವೇದಿಕೆ ಘೋಷಿಸ್ತಾ ಇದ್ದ ಹಾಗೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ವಲಸೆ ಪರ್ವ ಶುರುವಾಗೋ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಅಣ್ಣಾಮಲೈ ಅಂದುಕೊಂಡಷ್ಟು ಈ ಹಾದಿ ಈಸಿಯಾಗಿದೆಯಾ? ಖಂಡಿತ ಇಲ್ಲ. ದಶಕಗಳ ಕಾಲ ಬೇರೂರಿರುವಂತಹ ದ್ರಾವಿಡ ಸಿದ್ಧಾಂತವನ್ನ ಹಣಬಲ ಮತ್ತು ಬಾಹುಬಲ ಹೊಂದಿರೋ DMK ನಾಯಕರನ್ನ ಎದುರಿಸಿ ನಿಲ್ಲೋದು ಸಾಮಾನ್ಯದ ಮಾತಲ್ಲ. ಈಗ ಹೊಸದಾಗಿ TVK ಅನ್ನುವಂತಹ ಅಲೆಯಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಪ್ರತ್ಯೇಕ ಹಾದಿ ಹಿಡಿದಾಗ ಹೊಸ ಪಕ್ಷಕ್ಕೆ ಫಂಡಿಂಗ್, ಸಂಘಟನೆ ಮತ್ತು ತಳಮಟ್ಟದ ಬೂತ್ ಕಮಿಟಿಗಳನ್ನು ರಚಿಸೋದು ಅಣ್ಣಾಮಲೈ ಅವರಿಗೆ ಇರೋ ದೊಡ್ಡ ಸವಾಲು. ಏನೇ ಆದರೂ ಅಣ್ಣಾಮಲೈ ಅವರ ಈ ನಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ಹೊಸ ಯುಗದ ಆರಂಭದ ಮುನ್ನುಡಿಯಂತೂ ಹೌದು. ಅವರು ಬಿಜೆಪಿಯ ಮಾಸ್ಟರ್ ಪ್ಲಾನ್ನಂತೆ B ಟೀಮ್ ಕಟ್ತಾ ಇದ್ದಾರೋ ಅಥವಾ ತಮಿಳುನಾಡಿನ ಅಪ್ಪಟ ಪ್ರಾದೇಶಿಕ ನಾಯಕನಾಗಿ ತಾವೇ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸ್ತಾ ಇದ್ದಾರೋ ಅದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಇನ್ನು ಮುಂದೆ ತಮಿಳುನಾಡಿನಲ್ಲಿ ರಾಜಕೀಯ ಕೇವಲ 2 ದ್ರಾವಿಡ ಪಕ್ಷಗಳ ನಡುವೆ ಮಾತ್ರ ನಡೆಯೋದಿಲ್ಲ. ಅಲ್ಲಿ ಅಣ್ಣಾಮಲೈ ಅನ್ನೋ ಹೊಸ ಶಕ್ತಿಯ ಅಬ್ಬರ ಕೂಡ ಶುರುವಾಗುತ್ತೆ. ಹಾಗೆ ತಮಿಳುನಾಡು ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಕಾಣಿಸ್ತಾ ಇವೆ. ಒಂದ್ ಕಡೆ C. ಜೋಸೆಫ್ ವಿಜಯ್ ಕೇವಲ 28 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ದ್ರಾವಿಡ ಪಕ್ಷಗಳು ಹಳೆ ಶಕ್ತಿಗಳನ್ನೇ ಅವಲಂಬಿಸಿವೆ. ಈ ನಡುವೆ ಅಣ್ಣಾಮಲೈ ಜನದಟ್ಟಣೆಯ ಕ್ಷೇತ್ರಕ್ಕೆ ಹೊಸ ಪರ್ಯಾಯವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ವಿಜಯ್ ಅವರನ್ನ ಎದುರಿಸೋದಕ್ಕೆ ಬಲವಾದ ನಾಯಕನ ಕೊರತೆ ತಮಿಳುನಾಡಿನಲ್ಲಿ ಇದೆ ಮತ್ತು ಅದನ್ನ ನಾನು ತುಂಬಬಹುದು ಅಂತ ಅವರು ನಂಬಿಕೊಂಡಿದ್ದಾರೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ವಿ ದಿ ಲೀಡರ್ಸ್ ವೇದಿಕೆಗೆ ಇನ್ನಷ್ಟು ಲಕ್ಷಾಂತರ ಯುವಕರನ್ನ ಸೇರಿಸೋದು, ಜನರೊಂದಿಗೆ ನೇರ ಸಂಪರ್ಕ ಹೆಚ್ಚಿಸೋದು ಮತ್ತು 2031 ತಮಿಳುನಾಡು ಚುನಾವಣೆಗೆ ತಯಾರಿ ನಡೆಸೋದು ಅಣ್ಣಾಮಲೈ ಅವರ ಮುಖ್ಯ ಗುರಿ. ಮೂಲಗಳ ಪ್ರಕಾರ ಅವರನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಜನಿಕಾಂತ್ ಅವರ ಪತ್ನಿ ಲತಾ ರಜನಿಕಾಂತ್ ಕೂಡ ಇದೇ ರೀತಿಯ ಚಳವಳಿಯನ್ನ ಪ್ರಾರಂಭಿಸಬಹುದು ಅನ್ನೋದು ಇಲ್ಲಿ ಗಮನಾರ್ಹ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ತಮಿಳುನಾಡು ರಾಜಕೀಯ ಹೊಸ ತಿರುವಿನತ್ತ ಸಾಗ್ತಾ ಇದೆ. ಸೊ ನಿಮ್ಗೆ ಹೇಗನ್ಸುತ್ತೆ ಅಣ್ಣಾಮಲೈ ಅವರ ಈ ಹೊಸ ರಾಜಕೀಯ ನಡೆ ಬಗ್ಗೆ?
ಅವರು ಪ್ರತ್ಯೇಕ ಪಕ್ಷ ಕಟ್ಟೋದ್ರಿಂದ ತಮಿಳುನಾಡಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೆ ಇದು ನಿಜಕ್ಕೂ ಬಿಜೆಪಿಯ ಬಿ ಟೀಮ್ ಅಂತ ಏನ್ ಕರೀತಾ ಇದ್ದಾರಲ್ಲ ಅದು ನಿಜ ಅಂತ ಅನ್ಸುತ್ತಾ? ನಿಮ್ಮ ಉತ್ತರವನ್ನ, ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.